ಶೌಚಾಲಯದಲ್ಲಿ ಕಳೆದ ಆ ದಿನಗಳು ಅಲ್ಲ ತಿಂಗಳುಗಳು. ತಿನ್ನಲು ಬರೀ ಹಸಿ ಅಕ್ಕಿ, ದೈಹಿಕ ಮಾನಸಿಕ ಹಿಂಸೆ, ಜೀವಂತ ನರಕ, ಕಲ್ಲು ಹೃದಯವನ್ನು ಕರಗಿಸುವ, ಹೃದಯ ಕಲಕುವ ಕತ್ತಲ ಕೋಣೆಯ ಕಣ್ಣೀರು. ಒಂದು ಮುಚ್ಚಿದ ಬಾಗಿಲು, ಆ ಬಾಗಿಲಿನ ಆಚೆ ಇಡೀ ಕುಟುಂಬ ನಗುತ್ತಾ ಉಣ್ಣುತ್ತಾ ಹಾಯಾಗಿತ್ತು. ಆದರೆ ಅದೇ ಮನೆಯ ಒಳಗಿದ್ದ ಒಂದು ಸಣ್ಣ ಜೀವ ಶೌಚಾಲಯದ ಒಳಗೆ ಜೀವಂತ ನರಕವನ್ನ ಕಾಣ್ತಾ ಇತ್ತು. ಅದು ತಿಂಗಳುಗಟ್ಟಲೆ ಸೂರ್ಯನ ಬೆಳಕನ್ನೇ ನೋಡದೆ ಕತ್ತಲಲ್ಲಿ ಕಣ್ಣೀರಿಡುತ್ತಾ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಆ ಹೆಣ್ಣು ಮಗಳ ಕರುಣಾಜನಕ ಧ್ವನಿ ಯಾರಿಗೂ ಕೇಳಿಸಲಿಲ್ಲ. ಇಂದಿನ ಆಧುನಿಕ ಯುಗದಲ್ಲೂ ಹೆಣ್ಣಿಗೆ ಈ ಮಟ್ಟದ ನರಕಯಾತನೆಯೇ? ಮನುಕುಲವೇ ತಲೆ ತಗ್ಗಿಸುವ ಆ ಘೋರ ರಹಸ್ಯ ಕೊನೆಗೂ ಬಯಲಾಗಿದ್ದು ಹೇಗೆ? ಕೇಳಿದ್ರೆ ನಿಮ್ಮ ಕಣ್ಣಾಲಿಗಳು ಒದ್ದೆ ಆಗಲಿವೆ. ಕತ್ತಲ ಕೋಣೆಯ ರಹಸ್ಯ. ಇದು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆದಿರುವ ನೈಜ ಘಟನೆ. ಶಿಕ್ಷಣ ಪ್ರಗತಿ ಅಂತ ನಾವು ಎಷ್ಟೇ ಮುಂದುವರಿದರೂ ಹೆಣ್ಣಿನ ಮೇಲಿನ ದೌರ್ಜನ್ಯ ಇನ್ನೂ ನಿಂತಿಲ್ಲ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ವರದಕ್ಷಿಣೆ ಎಂಬ ರಾಕ್ಷಸನಿಗೆ ಬಲಿಯಾದ ಆ ಅಮಾಯಕ ಹೆಣ್ಣು ಮಗಳನ್ನ ಆಕೆಯ ಸ್ವಂತ ಗಂಡ ಮತ್ತು ಅತ್ತೆ ಮಾವ ಸೇರಿ ಮನೆಯ ಶೌಚಾಲಯದಲ್ಲೇ ಕೂಡಿ ಹಾಕಿದ್ರು. ಎಲ್ಲರೂ ಆರಾಮವಾಗಿ ಬದುಕುತ್ತಿದ್ದ ಆ ಮನೆಯಲ್ಲಿ ಕೇವಲ ಒಂದು ಗೋಡೆಯ ಆಚೆ ಆಕೆ ನರಕ ಕಾಣ್ತಿದ್ಲು. ಸೂರ್ಯನ ಬೆಳಕನ್ನು ನೋಡುವುದು ಹಾಗಿರಲಿ, ಆಕೆಗೆ ಸರಿಯಾದ ಆಹಾರವನ್ನು ನೀಡ್ತಿರ್ಲಿಲ್ಲ. ಸಂತ್ರಸ್ತ ಮಹಿಳೆಯನ್ನ ಆಕೆಯ ಗಂಡ ಮತ್ತು ಅತ್ತೆ ಮಾವ ಸೇರಿ ಕಳೆದ 10 ತಿಂಗಳುಗಳಿಂದ ಮನೆಯ ಆ ಸಣ್ಣ ಶೌಚಾಲಯದಲ್ಲಿ ಕೂಡಿ ಹಾಕಿ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಆಕೆಗೆ ಸೂರ್ಯನ ಬೆಳಕು ಅಥವಾ ಹೊರಗಿನ ಪ್ರಪಂಚವನ್ನು ನೋಡಲು ಸಹ ಅವಕಾಶ ನೀಡ್ತಿರ್ಲಿಲ್ಲ. ಅಮಾನವೀಯ ಬಂಧನದಲ್ಲಿದ್ದಳು ಅಂತ ಹೇಳ್ಬೋದು. ಕ್ರೌರ್ಯದ ಪರಾಕಾಷ್ಠೆ ಅಂದ್ರೆ ಏನ್ ಗೊತ್ತಾ? ಹಸಿವಿನಿಂದ ಕಂಗಾಲಾಗಿದ್ದ ಆಕೆಗೆ ಬದುಕಿರಲು ಅವರು ನೀಡ್ತಿದ್ದದ್ದು ಕೇವಲ ಹಸಿ ಅಕ್ಕಿ ಮತ್ತು ಅತ್ಯಂತ ಕಡಿಮೆ ಪ್ರಮಾಣದ ನೀರು. ತಿಂಗಳುಗಟ್ಟಲೆ ಹಸಿ ಅಕ್ಕಿ ತಿಂದು ಆಕೆ ತೀವ್ರ ಅಪೌಷ್ಟಿಕತೆಯಿಂದ ಅಸ್ಥಿಪಂಜರದಂತಾಗಿದ್ದಾಳೆ ಅಂತ ಅವರ ತಂದೆ ಆರೋಪಿಸಿದ್ದಾರೆ. ಅಷ್ಟಕ್ಕೆ ಆ ರಾಕ್ಷಸರ ಮನಸ್ಸು ಕರಗಲಿಲ್ಲ. ಆಕೆಯ ಮೇಲೆ ಪ್ರತಿದಿನ ತೀವ್ರ ದೈಹಿಕ ಹಲ್ಲೆ ನಡೆಸಲಾಗ್ತಾ ಇದ್ದರ ಜೊತೆಗೆ ಮತ್ತೊಂದು ವಿಷಯ ಎಂಥವರ ಹೃದಯವನ್ನು ಒಡೆಯುವಂತಿದೆ. ಆಕೆಯ ಅತ್ತೆ ಮಾವ ಮತ್ತು ಗಂಡ ಸೇರಿ ಆಕೆಯ ತಲೆ ಕೂದಲನ್ನ ಬುಡ ಸಮೇತ ಕೈಯಿಂದಲೇ ಎಳೆದು ಕಿತ್ತಿದ್ದಾರೆ. ಇದರಿಂದ ಆಕೆಯ ತಲೆಯ ಚರ್ಮ ಸಂಪೂರ್ಣವಾಗಿ ಬೋಳಾಗಿ ರಕ್ತಸಿಕ್ತ ಗಾಯಗಳಾಗಿದ್ದವು ಅನ್ನೋದು ಕೇಳಿದಾಗ ಆ ವಿಕೃತಿಯ ಪರಾಕಾಷ್ಠೆ ಎಷ್ಟು ಅಂತ ಅರ್ಥ ಆಗುತ್ತೆ. ಮಗಳ ರಕ್ಷಣೆ ಮತ್ತು ಕಣ್ಣೀರಿನ ಅಂತ್ಯ ಹೇಗಾಯಿತು ಹಾಗಾದ್ರೆ? ಇದು ಬೆಳಕಿಗೆ ಬಂದದ್ದು ಹೇಗೆ? ಅವಳನ್ನ ಅವಳ ಹೆತ್ತವರಿಂದ ಸಂಪೂರ್ಣವಾಗಿ ದೂರವಿಡಲಾಗಿತ್ತು. ಫೋನ್ ಬಳಸುವುದನ್ನು ನಿಷೇಧಿಸಲಾಗಿತ್ತು ಮತ್ತು ಅವಳ ಸ್ವಂತ ಮಕ್ಕಳಿಂದನೂ ದೂರವಿಡಲಾಗಿತ್ತು. ಅವಳ ಕುಟುಂಬದವರು ಅವಳನ್ನು ನೋಡಲು ಕರೆ ಮಾಡಿದಾಗಲೆಲ್ಲ ಅತ್ತೆ ಮಾವಂದಿರು ಅವಳು ಮಲಗ್ತಿದ್ದಾಳೆ ಅಥವಾ ಸ್ನಾನ ಮಾಡ್ತಿದ್ದಾಳೆ ಅಂತ ಸುಳ್ಳು ಹೇಳುವ ಮೂಲಕ ದೌರ್ಜನ್ಯವನ್ನು ಮುಚ್ಚಿ ಹಾಕ್ತಾ ಇದ್ರು. ಆದರೆ ಪಾಪದ ಕೊಡ ತುಂಬಿದಾಗ ಸತ್ಯ ಹೊರಬರಲೇಬೇಕಲ್ಲವೇ? ಮಗಳ ಪರಿಸ್ಥಿತಿಯ ಬಗ್ಗೆ ಅನುಮಾನಗೊಂಡು ಆಕೆಯ ವೃದ್ಧ ತಂದೆ ಮನೆಗೆ ಬಂದಾಗ ಈ ಘೋರ ಸತ್ಯ ಬೆಳಕಿಗೆ ಬಂದಿದೆ. ತಕ್ಷಣ ಅವರು ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಆಗಮಿಸಿ ಶೌಚಾಲಯದ ಬಾಗಿಲು ಮುರಿದು ಆಕೆಯನ್ನು ರಕ್ಷಿಸಿದಾಗ ಆ ತಂದೆ ಮಗಳ ಸ್ಥಿತಿ ಕಂಡು ಕಣ್ಣೀರು ಹಾಕಿದ ದೃಶ್ಯ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಸದ್ಯ ಆಕೆ ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಪೊಲೀಸರು ಆ ನರರಾಕ್ಷಸರನ್ನ ಬಂಧಿಸಿದ್ದಾರೆ. ಸ್ನೇಹಿತರೆ, ಅವಳು ಮೌನವಾಗಿದ್ಲು. ಯಾಕೆಂದ್ರೆ ಅವಳ ಕೂದಲಿಗೆ ಮಾತ್ರವಲ್ಲ, ಅವಳು ನಂಬಿದ ಆ ಪವಿತ್ರ ಸಂಬಂಧಕ್ಕೂ ಬೆಂಕಿ ಬಿದ್ದಿತ್ತು. ಇಂತಹ ರಾಕ್ಷಸ ಗುಣದ ಜನರಿಗೆ ಸಮಾಜದಲ್ಲಿ ಜಾಗ ಇರಬಾರದು. ಆ ಅಮಾಯಕ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಹೆಣ್ಣಿನ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.